ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಒಂದು ಪೋಟ್ಲಿ ಬಟನ್ ಡಿಸೈನ್ದು ಆಲ್ರೆಡಿ ಕ್ಯಾನ್ವಾಸ್ ಕಟ್ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ನಾನು ಬ್ಲೌಸ್ನ ಇನ್ನೌಟ್ ಮಾಡ್ಕೊಂಡ್ಬಿಡ್ತೀನಿ. ಕೆಳಗಡೆ ಇನ್ನೌಟ್ ಮಾಡಿಕೊಂಡು ಮೇಲ್ಗಡೆ ಆಲ್ರೆಡಿ ಕ್ಯಾನ್ವಾಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆ ಪೀಸ್ ತೊಗೊಂಡಿದ್ದೀನಿ ಸ್ವಲ್ಪ, ಅದರಲ್ಲಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಐರನ್ ಆದರೂ ಮಾಡ್ಕೋಬೋದು. ನಾನು ಐರನ್ ಮಾಡಿಲ್ಲ, ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಐರನ್ ಆದರೆ ಐರನ್ನು ಮಾಡ್ಕೋಬೋದು. ಈ ರೀತಿ ಕೆಳಗಡೆ ಫಸ್ಟ್ಗೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಇನ್ನೌಟ್ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟೇ ಈ ರೀತಿ ಇನ್ನೌಟ್ ಮಾಡಿಕೊಂಡು ಈಗ ಫೋಲ್ಡ್ ಮಾಡಿ ಮತ್ತೆ ಒಂದು ಸ್ಟಿಚ್ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಅದು ನೀಟಾಗಿ ಸ್ವಲ್ಪ ಆ ಕಡೆ ಈ ಕಡೆ ರಿಂಕಲ್ಸ್ ಬರದೇ ಇದ್ದಂಗೆ ಎಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಈಗ ಇದರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮಾಮೂಲಿ ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕು. ನೀಟಾಗಿ ಪಿನ್ ಹಾಕ್ಕೊಂಡು ಅಲ್ಲೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಪಿನ್ ಹಾಕೋದ್ರಿಂದ ಒಂದು ಸ್ವಲ್ಪ ರಿಂಕಲ್ಸ್ಗಳು ಅವಾಯ್ಡ್ ಆಗುತ್ತೆ, ಲೂಸ್ ಬರೋದು ಅವಾಯ್ಡ್ ಆಗುತ್ತೆ ಅಂತ ಅಷ್ಟೇ. ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾವು ಇವಾಗ ಆಲ್ರೆಡಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೀರೆ ಪೀಸ್ಗೆ, ಅದನ್ನು ಉಲ್ಟಾ ಇಟ್ಕೋಬೇಕು. ಇವಾಗ ನಾವು ಸ್ಟಿಚ್ ಮಾಡ್ತಾ ಇರೋ ಬಟ್ಟೆನ ಉಲ್ಟಾ ಇಟ್ಕೋಬೇಕು. ಅವು ಸೀದಾ ಬರುತ್ತೆ ನಮಗೆ. ಅದು ನಾವು ಉಲ್ಟಾ ಇಟ್ಕೊಂಡ್ರೆ ಅದನ್ನೇನಾದರೂ ಈ ಥರ ಇಟ್ಕೊಂಡ್ರೆ ಒಳಗಡೆ ಹೋಗ್ಬಿಡುತ್ತೆ. ಸೀದಾ ಇಟ್ಕೊಂಡಾಗ ಈ ಬಟ್ಟೆ ಒಳಗಡೆ ಹೋಗಬಾರ್ದು. ಈ ಡಿಸೈನ್ ನಮಗೆ ಮೇಲೆ ಬರಬೇಕು. ಕೆಲವೊಂದು ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡಿ ಡಿಸೈನ್ ಬರಲಿ ಅಂತ ಅದು ಒಳಗಡೆ ಹೋಗಬೇಕು. ಆದರೆ ಇದು ಬಂದುಬಿಟ್ಟು ನಮಗೆ ಮೇಲೆ ಬರಬೇಕು ಡಿಸೈನು. ಕ್ಯಾನ್ವಾಸಲ್ಲಿ ಸ್ಟಿಚ್ ಮಾಡಿರೋ ಸೀರೆ ಪೀಸ್ ಅದು ನಮಗೆ ಮೇಲ್ಗಡೆ ಬರಬೇಕು. ಹಂಗಾಗಿ ಆ ಪೀಸ್ನ ಉಲ್ಟಾ ಇಟ್ಕೊಂಡು ಸೀದಾ ಬರೋ ಥರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅದೊಂದು ನೆನ್ಪಿಟ್ಕೋಬೇಕು. ಇಲ್ಲಾಂದರೆ ಬಿಚ್ಚಿ ಮಾಡಬೇಕಾಗತ್ತೆ. ಅಷ್ಟೇನೇನಿಲ್ಲ. ಈ ರೀತಿ ಉಲ್ಟಾ ಇಟ್ಕೊಂಡು ನೀಟಾಗಿ ಪಿನ್ನಗಳು ಹಾಕ್ಕೊಂಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಕ್ಯಾನ್ವಾಸಲ್ಲಿ ಮಾರ್ಕಿಂಗ್ ಕರೆಕ್ಟಾಗಿ ಸ್ಟಿಚ್ ಮಾಡಿರೋದ್ರಿಂದ ಇವಾಗ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗೋದು ಅಷ್ಟೇ, ತೊಂದರೆ ಏನಾಗಲ್ಲ. ಆಲ್ರೆಡಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಿರೋದ್ರಿಂದ ನಮಗೆ ನೀಟಾಗಿ ಸ್ಟಿಚಿಂಗ್ ಕಾಣಿಸುತ್ತೆ. ಇವಾಗ ಅದ್ರ ಮೇಲೆ ಹೇಗಿದೆ ಡಿಸೈನು ಹಾಗೇ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡೋದು ಅಷ್ಟೇ. ತುಂಬಾ ಈಸಿ ಇದು. ಒಂದು ಸ್ಟಿಚ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಯಾವುದೇ ಡಿಸೈನ್ ಆದರೂ ಅಷ್ಟೇ ಈ ರೀತಿ ಕ್ಯಾನ್ವಾಸ್ನ ಬೇಕಾದರೆ ಕ್ಯಾನ್ವಾಸ್ನ ಇನ್ನೌಟ್ ಮಾಡಿಕೊಂಡು ಮಾಡ್ಬೋದು. ಕೆಳಗಡೆ ಒಳಗಡೆ ಬಟ್ಟೆಗೂ ಇನ್ನೌಟ್ ಮಾಡಿ ಆ ಥರನೂ ಮಾಡ್ಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ. ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಇವಾಗ ನ್ಯಾಚ್ ಹಾಕ್ಕೋಬೇಕು. ನೀಟಾಗಿ ಕ್ರಾಸಲ್ಲೆಲ್ಲ ನ್ಯಾಚ್ ಹಾಕ್ಕೊಂಡು ಮತ್ತು ಇವಾಗ ಬ್ಲೌಸ್ ಪೀಸ್ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಅದು ಸೀರೆ ಪೀಸ್ ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಬಾರ್ದು ಸ್ಟಿಚಿಂಗ್ನ, ಈ ಬ್ಲೌಸ್ ಪೀಸ್ ಮೇಲೆ ಹಾಕ್ಕೋಬೇಕು. ಯಾಕೆಂದರೆ ಅದ್ರ ಮೇಲೆ ಹಾಕಿದ್ರೆ ಕಾಣಿಸುತ್ತೆ, ಅದು ಮೇಲೆ ಬರುತ್ತೆ. ಹಂಗಾಗಿ ಇದ್ರ ಮೇಲೆ ಹಾಕಿದ್ರೆ ಸ್ಟಿಫಾಗಿ ಒಳಗಡೆ ಹೋಗುತ್ತೆ, ಇದು ಮೇಲೆ ಡಿಸೈನ್ ಕಾಣಿಸುತ್ತೆ. ಅದಕ್ಕೋಸ್ಕರ ಅದನ್ನ ಬ್ಲೌಸ್ ಪೀಸ್ ಮೇಲೆ ಸ್ಟಿಚ್ ಹಾಕ್ಕೊಂಡು ಈಗ ಇನ್ನೌಟ್ ಮಾಡ್ಕೊಂಡು ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು. ಮೇಲೆ ಅದೇ ಕಲರ್ ದಾರ ಹಾಕ್ಕೊಳ್ಳಿ. ಬೇರೆದು ದಾರ ಆದರೆ ಎದ್ದು ಕಾಣಿಸುತ್ತೆ, ಅದೇ ಕಲರ್ ದಾರ ಆದರೆ ಕಾಣಿಸಲ್ಲ. ಇಲ್ಲ ಅಂದರೆ ಎದ್ದು ಕಾಣಿಸುತ್ತೆ, ಇದು ಆಪೋಸಿಟ್ ಕಲರ್ ಇರೋದ್ರಿಂದ. ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಆಗಿಬಿಡುತ್ತೆ. ಕ್ಯಾನ್ವಾಸ್ ಒಂದು ಕಟ್ ಮಾಡಿ ಇಟ್ಕೊಂಬಿಟ್ರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ಈ ರೀತಿ ಆದಮೇಲೆ ಇನ್ನೊಂದು ಕಡೆ ಸೈಡು ಸ್ಟಿಚ್ ಮಾಡಬಾರ್ದು. ಏನಕ್ಕಪ್ಪ ಅಂದರೆ ಅಲ್ಲಿ ಪೋಟ್ಲಿ ಬಟನ್ ಇಡಬೇಕು. ಆಲ್ರೆಡಿ ನಾನು ಪೋಟ್ಲಿ ಬಟನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಗುಂಡುಗಳು ಥರ್ಮಾಕೋಲಲ್ಲಿ ಬಟ್ಟೆ ಪೀಸ್ ಕಟ್ ಮಾಡಿಕೊಂಡು ಅದನ್ನ ಹೂವು ಥರ ಕಟ್ಟಿ ಇಟ್ಕೊಂಡಿದ್ದೀನಿ. ಈಗ ತುದಿನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಆಮೇಲೆ ಅದರ ಒಳಗಡೆ ಇಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಅದು ಇಲ್ಲ ನೀವು ಪೋಟ್ಲಿ ಬಟನ್ ಬೇಡ ಅಂದರೆ ಮಾಮೂಲಿ ಹಾಗೆ ಸ್ಟಿಚ್ ಮಾಡಿದ್ರೂ ಆಗುತ್ತೆ, ಇಲ್ಲ ಪೈಪಿಂಗ್ ಕೊಟ್ಕೊಂಡ್ರೂ ಆಗುತ್ತೆ. ಬೇರೆ ನಾವು ಹೆಂಗೆ ಮಾಡ್ಕೋತೀವಿ ಆ ರೀತಿ ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಾನು ಪೋಟ್ಲಿ ಬಟನ್ ಕೊಡ್ತಾಯಿದ್ದೀನಿ. ಇಲ್ಲ ಅಂದರೆ ಬೇಕಾದರೆ ನೀವು ಅಲ್ಲಿಗೆ ಪೈಪಿಂಗ್ ಸ್ಟಿಚ್ ಮಾಡಿಕೊಂಡ್ರೂ ನಡೆಯುತ್ತೆ. ಬ್ಲೌಸ್ ಪೀಸ್ ಮ್ಯಾಚಿಂಗಾಗಿ ಪೈಪಿಂಗ್ ಕೊಟ್ಬಿಟ್ರೂ ಚೆನ್ನಾಗಿ ಕಾಣಿಸುತ್ತೆ, ಏನಿಲ್ಲ. ನಾನಿವಾಗ ಇದನ್ನು ನೀಟಾಗಿ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಮಾರ್ಕ್ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಬಟ್ಟೆ ಜಾಸ್ತಿ ಇದ್ದರೆ ಇನ್ನೂ 10 ಹತ್ರ ಕೊಡ್ತಿದ್ದೆ, ಬಟ್ಟೆ ಕಡಿಮೆ ಇತ್ತು, ಹಂಗಾಗಿ ನಾನು 1 ಇಂಚಿಗೆ ಮಾತ್ರ ಮಾರ್ಕ್ ಮಾಡಿದ್ದೀನಿ. ನೀವು ಬಟ್ಟೆ ಜಾಸ್ತಿ ಇತ್ತು ಅಂದರೆ ಇನ್ನೂ 10 ಹತ್ರಕ್ಕೆ ಅರ್ಧ ಇಂಚಿಗೂ ಕೊಟ್ಕೋಬೋದು, ಇಲ್ಲ ಒಂಚೂರು ಗ್ಯಾಪ್ ಕೊಡ್ದೇನೂ ಕೊಡ್ಬೋದು. ಆ ಥರ ನಿಮಗೆ ಬಿಟ್ಟಿದ್ದು. ಬಟ್ಟೆ ಜಾಸ್ತಿ ತೊಗೊಳುತ್ತೆ ಆ ಥರ ಮಾಡಿದ್ರೆ. ಬಟ್ಟೆ ಜಾಸ್ತಿ ಇದ್ದರೆ ಆ ಥರ ಮಾಡ್ಕೊಳ್ಳಿ. ಇಲ್ಲ ಎಕ್ಸ್ಟ್ರಾ ಪೀಸ್ ತಂದು ಮಾಡ್ತೀವಿ ಅಂದರೆ ಮಾಡ್ಕೋಬೋದು. ನೀವು ಬ್ಲೌಸ್ ಪೀಸಲ್ಲೇ ಮಾಡ್ತೀನಿ ಅಂದರೆ ಆಗೋಲ್ಲ. ಹಾಗಾಗಿ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗೆ ಪೋಟ್ಲಿ ಬಟನ್ ಡಿಸೈನ್ ರೆಡಿ ಆಗುತ್ತೆ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಈ ರೀತಿ ಬಂತು. ಅದ್ರ ಮೇಲೆ ಒಂದು ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ಪೋಟ್ಲಿ ಬಟನ್ ರೆಡಿ ಆಗುತ್ತೆ. ಈಗ ಆ ಕಡೆ ಈ ಕಡೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡ್ಕೊಂಡ್ಬಿಡ್ಬೇಕು.
ಅಲ್ಲಿಗೆ ಪೋಟ್ಲಿ ಬಟನ್ ಡಿಸೈನ್ ರೆಡಿ ಆಗುತ್ತೆ. ಸೀರೆ ಪೀಸ್ ತಗೊಂಡು ಸ್ವಲ್ಪ ಈ ರೀತಿ ಪೋಟ್ಲಿ ಬಟನ್ ಡಿಸೈನ್ನ ರೆಡಿ ಮಾಡ್ಕೋಬೋದು. ಬೇರೆ ಬೇರೆ ಡಿಸೈನ್ ರೆಡಿ ಮಾಡ್ತಾ ಇರ್ತೀವಿ. ಈ ಥರ ಡಿಸೈನ್ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.